ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಈ ವಿಚಾರ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಚೀನಾ ಈ ನಿಕೋಬಾರ್ ಪ್ರಾಜೆಕ್ಟ್ ಅನ್ನು ನಿಲ್ಲಿಸೋದಕ್ಕೆ ಇನ್ನಿಲ್ಲದಂತ ಸಾಹಸ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಈ ರೀತಿ ಓಮನ್ ಹೋಗಿದ್ದು ಯಾಕೆ? ಯಾರು ಆ ವಿದೇಶ ಪ್ರಯಾಣದ ಖರ್ಚು ವೆಚ್ಚವನ್ನು ನೋಡಿಕೊಂಡ್ರು? ಆ ಭೇಟಿಗೂ ನಿಕೋಬಾರ್ ವಿಡಿಯೋ ಮಾಡಿದ್ದಕ್ಕೂ ಸಂಬಂಧ ಇದೆಯಾ? ಹಾಗಿದ್ರೆ ಈ 22 ವರ್ಷದಲ್ಲಿ 64 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಲ್ಲ ವಿದೇಶ ಪ್ರಯಾಣಕ್ಕೆ, ಅದು ಡೆಲ್ಲಿಯಿಂದ ಬಂತು. ರಾಹುಲ್ ಗಾಂಧಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಅನ್ನೋದು ಈಗಿನ ಪ್ರಶ್ನೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಭಾರತದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಈ ವಿಚಾರ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಇತ್ತೀಚೆಗೆ ನಡೆಸಿದಂಥ ಒಂದು ವಿದೇಶ ಪ್ರಯಾಣದ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಅದು ಓಮನ್ ದೇಶಕ್ಕೆ ಹೋದಂತಹ ಒಂದು ಭೇಟಿ. ಸೊ ಓಮನ್ ದೇಶದಲ್ಲಿ ರಾಹುಲ್ ಗಾಂಧಿ ಯಾರನ್ನು ಭೇಟಿ ಮಾಡಿದ್ರು? ಆ ಭೇಟಿಗೂ ಕಳೆದ ತಿಂಗಳು ಮಾಡಿದ್ರಲ್ಲ ನಿಕೋಬಾರ್ ಐಲ್ಯಾಂಡ್ ಬಗ್ಗೆ ಪರಿಸರ ಕಾಳಜಿಯನ್ನು ತೋರಿಸಿದ್ರಲ್ಲ, ಆ ವಿಡಿಯೋಗೂ ಏನಾದರೂ ಸಂಬಂಧ ಇದೆಯಾ? ಯಾಕೆ ನಿನ್ನೆ ಸಂಬಿತ್ ಪಾತ್ರ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹಲವಾರು ಪ್ರಶ್ನೆಗಳನ್ನು ರಾಹುಲ್ ಗಾಂಧಿಯವರ ಎದುರು ಇಟ್ಟರು? ಆ ಪ್ರಶ್ನೆಗಳಿಗೆಲ್ಲ ರಾಹುಲ್ ಗಾಂಧಿ ಉತ್ತರ ಕೊಡ್ತಾರಾ? ಎಲ್ಲ ವಿಚಾರಗಳನ್ನು ನಾನಿವತ್ತು ನಿಮ್ಮ ಮುಂದೆ ಇಡೋನಿದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಕಳೆದ ವಾರ ಸ್ವಲ್ಪ ದಿನಗಳ ಹಿಂದೆ ರಾಹುಲ್ ಗಾಂಧಿ ಓಮನ್ಗೆ ಹೋಗಿದ್ರು, ಮಸ್ಕಟ್ಗೆ. ಅಲ್ಲಿ ಅವರು ಒಂದು ಹೋಟೆಲ್ಗೆ ಭೇಟಿ ಕೊಟ್ಟರು. ಅವರು ಒಬ್ಬರೇ ಇದ್ದರು. ಆ ವಿಡಿಯೋನ ಒಂದ್ಸಲಿ ನೋಡಿ. ಸಾಮಾನ್ಯವಾಗಿ ರಾಹುಲ್ ಗಾಂಧಿಯ ಖಾಸಗಿ ಭೇಟಿಯ ವಿಡಿಯೋಗಳು ಯಾರಿಗೂ ಸಿಗೋದಿಲ್ಲ, ಆದರೆ ಇಲ್ಲಿ ಸಿಕ್ಕಿಬಿಟ್ಟಿವೆ. ಸೊ ಇಲ್ಲಿ ರಾಹುಲ್ ಗಾಂಧಿಯವರು ಹೋಗ್ತಿರುವಂತಹ ಹೋಟೆಲ್ ಹೆಸರು ಕೆಫೆ ಫರಾ ಅಂತ. ಈ ಹೋಟೆಲ್ನ ಮಾಲೀಕ ಖಲೀಲ್ ಜಮಾಮ್. ಈ ಹೋಟೆಲ್ಗೆ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದರೆ ಬ್ಲೂ 5 ಅನ್ನುವಂಥ ಒಂದು ಕಂಪನಿ ಇನ್ವೆಸ್ಟ್ ಮಾಡಿದೆ. ಈ ಕಂಪನಿಯಲ್ಲಿ ಚೀನಾದ ಒಬ್ಬ ವ್ಯಕ್ತಿ ಕೂಡ ಇನ್ವೆಸ್ಟರ್. ಈ ಚೀನಾದ ವ್ಯಕ್ತಿಗೂ PLAಗೂ ಏನು ಸಂಬಂಧ ಅಂದರೆ ಪೀಪಲ್ಸ್ ಲಿಬರೇಷನ್ ಆರ್ಮಿ, ಚೀನಾದ ಆರ್ಮಿ, ಅಥವಾ ಈ ವ್ಯಕ್ತಿಗೂ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾಗೂ ಏನು ಸಂಬಂಧ? ಇದೆಲ್ಲವುಗಳನ್ನು ಸಹ ರಾಹುಲ್ ಗಾಂಧಿಯವರು ಉತ್ತರ ಕೊಡಬೇಕಾಗತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟನ್ನು ಹೇಳ್ತೀನಿ. ರಾಹುಲ್ ಗಾಂಧಿಯವರು ನಿಕೋಬಾರ್ ಪ್ರಾಜೆಕ್ಟ್ ಬಗ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ವಿಡಿಯೋ ಮಾಡಿದ್ರಲ್ಲ, ಅದನ್ನು ಅವರು ಅಪ್ಲೋಡ್ ಮಾಡಿದ್ದು ಏಪ್ರಿಲ್ 29ನೇ ತಾರೀಕು. ಮತ್ತು ಅವರು ಓಮನ್ನ ಹೋಟೆಲ್ಗೆ ಹೋದ್ರಲ್ಲ, ಆ ವಿಡಿಯೋ ವೈರಲ್ ಆಗಿದ್ದು ಮೇ ಮೊದಲ ವಾರದಲ್ಲಿ, ಮೇ 2ನೇ ತಾರೀಕು 3ನೇ ತಾರೀಕು ಇರಬಹುದು. ಅಂದರೆ ಆ ವಿಡಿಯೋ ಅಪ್ಲೋಡ್ ಆಗಿ 4-5 ದಿನಗಳಿಗೆ ಈ ವಿಡಿಯೋ ವೈರಲ್ ಆಯಿತು. ಅಂದರೆ ನಿಕೋಬಾರ್ ಪ್ರಾಜೆಕ್ಟ್ಗೂ ಈ ಹೋಟೆಲ್ ವಿಸಿಟ್ಗೂ ಏನು ಸಂಬಂಧ? ನಿಕೋಬಾರ್ ಪ್ರಾಜೆಕ್ಟ್ ಚಾಲ್ತಿಗೆ ಬಂದರೆ ಚೀನಾಕ್ಕೆ ಎಂಥ ಕಂಟಕ ಇದೆ ಅನ್ನೋದನ್ನು ನಿಮಗೆಲ್ಲ ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಭಾರತಕ್ಕೆ ಎಷ್ಟು ಅನುಕೂಲಕರ ಅದು ಅಂತ. ಚೀನಾ ಈ ನಿಕೋಬಾರ್ ಪ್ರಾಜೆಕ್ಟನ್ನು ನಿಲ್ಲಿಸೋದಕ್ಕೆ ಇನ್ನಿಲ್ಲದಂಥ ಸಾಹಸ ಮಾಡ್ತಾ ಇದೆ. ಈ ಎಲ್ಲ ಹಿನ್ನೆಲೆ ಇಟ್ಕೊಂಡು ನೋಡಿದಾಗ ಒಂದು ಪ್ರಶ್ನೆ ಅಂತೂ ಸಹಜವಾಗಿ ಮೂಡುತ್ತೆ. ರಾಹುಲ್ ಗಾಂಧಿ ಈ ರೀತಿ ಓಮನ್ಗೆ ಹೋಗಿದ್ದು ಯಾಕೆ? ಅವರ ವಿದೇಶ ಪ್ರಯಾಣವನ್ನು ಯಾರು ಅರೇಂಜ್ ಮಾಡಿದ್ರು? ಅದನ್ನು ಯಾರು ಹೋಸ್ಟ್ ಮಾಡಿದ್ರು? ಆ ಹೋಟೆಲ್ನಲ್ಲಿ ಯಾರು ಆ ವಿದೇಶ ಪ್ರಯಾಣದ ಖರ್ಚು ವೆಚ್ಚವನ್ನು ನೋಡಿಕೊಂಡ್ರು? ಈ ಎಲ್ಲ ಪ್ರಶ್ನೆಗಳು ಬರುತ್ತಲ್ವಾ? ರಾಹುಲ್ ಗಾಂಧಿ ಈ ಕ್ರೂಷಿಯಲ್ ಟೈಮಲ್ಲಿ ಯಾಕೆ ಅಲ್ಲಿಗೆ ಹೋಗಿದ್ರು? ಆ ಭೇಟಿಗೂ ನಿಕೋಬಾರ್ ವಿಡಿಯೋ ಮಾಡಿದ್ದಕ್ಕೂ ಸಂಬಂಧ ಇದೆಯಾ? ನಿಕೋಬಾರ್ ವಿಡಿಯೋಗೂ ಚೀನಾಗೂ ಸಂಬಂಧ ಇದೆ ಅನ್ನೋದು ಜಗತ್ತಿಗೆ ಗೊತ್ತು. ಸೊ ಎಲ್ಲ ಪ್ರಶ್ನೆಗಳಿಗೆ ರಾಹುಲ್ ಗಾಂಧಿಯವರು ಉತ್ತರ ಕೊಡಬೇಕಾಗತ್ತೆ. ಇದನ್ನೇ ಸಂಬಿತ್ ಪಾತ್ರ ವಿಸ್ತೃತವಾಗಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದರು. ಸಂಬಿತ್ ಪಾತ್ರ ಇಟ್ಟಂಥ ಬಹಳ ಮುಖ್ಯವಾದಂಥ ವಿಚಾರ ಅಂತಂದರೆ, ಈ 22 ವರ್ಷಗಳಲ್ಲಿ ರಾಹುಲ್ ಗಾಂಧಿ ಸಂಸದ ಆದಮೇಲೆ ಒಟ್ಟು 54 ವಿದೇಶ ಪ್ರಯಾಣಗಳನ್ನು ಮಾಡಿದ್ದಾರೆ. ಅದು ಟ್ರೇಸಬಲ್ ಟೂರ್. ನಿಮಗೆ ಗೊತ್ತಿರೋ ಹಾಗೆ ಮಾಡಿರುವಂಥದ್ದು, ಇನ್ನು ಗೊತ್ತಿಲ್ಲದೆ ಮಾಡಿರುವಂಥದ್ದು ಬೇಕಾದಷ್ಟಿದೆ. ಕಾಂಬೋಡಿಯಾ, ವಿಯೆಟ್ನಾಂ,
ಅಮೆರಿಕ, ಯುರೋಪ್, ದಕ್ಷಿಣ ಅಮೆರಿಕನ್ ದೇಶಗಳು, ಅದು ಲೆಕ್ಕವೇ ಇಲ್ಲ. ಸೊ ಟ್ರೇಸಬಲ್ ಟೂರ್ಗಳನ್ನೇ ಲೆಕ್ಕ ಇಟ್ಕೊಂಡ್ರೆ ಈ 22 ವರ್ಷಗಳಲ್ಲಿ 54 ಟೂರ್ಗಳು. ಅದಕ್ಕೆ ಖರ್ಚಾಗಿರುವಂಥದ್ದು 64 ಕೋಟಿ ಅಂತ ಒಂದು ಅಂದಾಜು. ಯಾಕೆಂದರೆ ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಆತಿಥ್ಯ ಇರುತ್ತೆ, ಅಲ್ಲಿನ ಹೋಟೆಲ್ ಖರ್ಚು, ಅಲ್ಲಿನ ಓಡಾಟದ ಖರ್ಚು, ಇದೆಲ್ಲವನ್ನು ಒಂದು ರಫ್ ಆಗಿ ಇವತ್ತಿನ ಡಾಲರ್ ಲೆಕ್ಕದಲ್ಲಿ ಮಾಡಿದ್ರೆ ಅದು ಒಂದು 64 ಕೋಟಿ ರೂಪಾಯಿ ಬರುತ್ತೆ, ಒಂದು ಅಂದಾಜು. ಆದರೆ ಈ 22 ವರ್ಷಗಳಲ್ಲಿ ರಾಹುಲ್ ಗಾಂಧಿ ಸ್ವತಃ IT ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರುವಂಥ ದಾಖಲೆಗಳ ಪ್ರಕಾರ ಅವ್ರಿಗಿರುವಂಥ ಆದಾಯ ಕೇವಲ 11 ಕೋಟಿ ರೂಪಾಯಿ. ಅವ್ರಿಗಿರೋ ಆದಾಯನೇ 11 ಕೋಟಿ ರೂಪಾಯಿ. ಹಾಗಿದ್ರೆ ಈ 22 ವರ್ಷದಲ್ಲಿ 64 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಲ್ಲ ವಿದೇಶ ಪ್ರಯಾಣಕ್ಕೆ, ಅದು ಡೆಲ್ಲಿಯಿಂದ ಬಂತು. ಅವರೇ ಮಾಡಬೇಕು ಅಂತಲೂ ಏನಿಲ್ಲಪ್ಪ, ಆಯಿತು, ಯಾರೋ ವಿದೇಶಿಯರು ಇವರಿಗೆ ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಸಹಜ, ಯಾರಾದರೂ ಮಾಡ್ತಾರೆ. ನಮ್ಮಲ್ಲೂ ಸಹ ಬೇಕಾದಷ್ಟು ಜನ ವಿದೇಶಿಯರು ಸ್ಪಾನ್ಸರ್ ಮಾಡುವಂಥ ವಿದೇಶ ಪ್ರಯಾಣಕ್ಕೆ ಹೋಗಿ ಬರ್ತಾರೆ. ಸೊ ಆ ರೀತಿ ಏನಾದರೂ ವಿದೇಶಿಯರು ಸ್ಪಾನ್ಸರ್ ಮಾಡಿದರೆ ಅದಕ್ಕೆ FCRA ಅನುಮತಿ ಪತ್ರ ಬೇಕಾಗುತ್ತೆ. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಏನಿದೆ, ಅದರ ಅಡಿಯಲ್ಲಿ ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿ ವಿದೇಶಿಯರ ದೇಣಿಗೆಯಲ್ಲಿ ವಿದೇಶ ಪ್ರಯಾಣ ಮಾಡಿದ್ರೆ ಅದಕ್ಕೆ ಮುಂಚೆಯೇ ಭಾರತ ಸರ್ಕಾರದಿಂದ ಅನುಮತಿ ಪತ್ರವನ್ನು ಪಡೆಯಬೇಕಾಗುತ್ತೆ. ಈ 54 ವಿದೇಶ ಪ್ರಯಾಣಗಳಲ್ಲಿ ರಾಹುಲ್ ಗಾಂಧಿಯವರು ಎಷ್ಟರ ಮಟ್ಟಿನ ಈ ಕಾನೂನನ್ನು ಅನುಸರಿಸಿದ್ದಾರೆ, ಯಾವುದರಲ್ಲಿ ಅವರು ಅನುಮತಿ ಪತ್ರವನ್ನು ಪಡೆದಿದ್ದಾರೆ, ದಾಖಲೆಗಳನ್ನು ತೋರಿಸಬೇಕು ರಾಹುಲ್ ಗಾಂಧಿಯವರು. ಇಲ್ಲ ವಿದೇಶಿ ಪ್ರಯಾಣದಿಂದ ಅಲ್ಲಪ್ಪ, ವಿದೇಶಿ ದೇಣಿಗೆಯಿಂದ ಏನಲ್ಲ, ನಾನು ನನ್ನ ಸ್ವಂತ ದುಡ್ಡಲ್ಲಿ ಹೋಗಿದ್ದೀನಿ ರೀ ಅಂತ ರಾಹುಲ್ ಗಾಂಧಿಯವರು ಹೇಳ್ಬೋದು. ನಿಮ್ಮ ಸ್ವಂತ ದುಡ್ಡಲ್ಲಿ ಹೋಗಿದ್ದೀನಿ ಅನ್ನೋದಾದರೆ ಅದಕ್ಕೆ ಆದಾಯ ಮೂಲಗಳೇನು? ನಿಮ್ಮ IT ರಿಟರ್ನ್ಸ್ನಲ್ಲಿ ಇಷ್ಟೊಂದು ಆದಾಯವನ್ನು ನೀವು ಯಾಕೆ ತೋರಿಸಿಲ್ಲ? ಅದಕ್ಕೆ ದಾಖಲೆಗಳನ್ನು ಕೊಡಬೇಕಲ್ವಾ. ಫಾರ್ಮ್ 26ನಲ್ಲಿ ನೀವೇನು ಕೊಟ್ಟಿದ್ದೀರಿ ಅದರ ಪ್ರಕಾರ 11 ಕೋಟಿ ನಿಮ್ಮ ಆದಾಯ. ಉಳಿದ ಆದಾಯ ಎಲ್ಲಿಂದ ಬಂತು? ಅದಕ್ಕಾದರೂ ದಾಖಲೆ ಕೊಡಬೇಕಲ್ವಾ ರಾಹುಲ್ ಗಾಂಧಿಯವರು. ಬೇಡ, ಅದೂ ಬೇಡ. ಇನ್ನು ನಿಮ್ಮದೇ ದುಡ್ಡಲ್ಲಿ ನೀವು ಹೋಗಿರ್ತೀರಿ ಅನ್ನೋದಾದರೆ ಯಾವ್ಯಾವ ದೇಶಗಳಿಗೆ ಹೋಗಿದ್ದೀರೋ ಆಯಾ ದೇಶಗಳ ಕರೆನ್ಸಿಯನ್ನು ಭಾರತದ ರುಪೀಸ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಂಡಿರಬೇಕು. ಫಾರಿನ್ ಎಕ್ಸ್ಚೇಂಜ್ ಆಫೀಸ್ನಲ್ಲಿ ಅದು ದಾಖಲಾಗಿರಬೇಕು. ಅಮೆರಿಕಾಗೆ ಹೋದರೆ ಡಾಲರ್ ವರ್ಸಸ್ ರುಪಿ, ಈ ರೀತಿ ಆಯಾ ದೇಶಗಳದ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಬೇಕಲ್ವಾ. ಆ ದಾಖಲೆಗಳೇನಾದರೂ ನಿಮ್ಮ ಹತ್ರ ಇದೆಯಾ? ಅದನ್ನಾದರೂ ರಾಹುಲ್ ಗಾಂಧಿಯವರು ತೋರಿಸ್ಬೇಕು. ನನಗೆ ಬೇರೆಯವರು ಭಾರತೀಯನೇ ಸ್ಪಾನ್ಸರ್ ಮಾಡಿದ್ರಿ, ಹಾಗಾಗಿ FCRA ಸರ್ಟಿಫಿಕೇಟ್ ಎಲ್ಲ ಯಾಕೆ ಬೇಕು ಅಂತ ಕೇಳ್ಬೋದು. ಹಾಗಾದರೂ ಕೂಡ ಯಾವ ಭಾರತೀಯರು ನಿಮಗೆ ದೇಣಿಗೆಯನ್ನು ಕೊಟ್ಟರು, ನಿಮ್ಮ ವಿದೇಶ ಪ್ರಯಾಣವನ್ನು ಸ್ಪಾನ್ಸರ್ ಮಾಡಿದ್ರು, ಅವರ IT ರಿಟರ್ನ್ಸಲ್ಲಾದರೂ ಇರಬೇಕಲ್ವ ಅದು. ಅವರು ನಿಮಗೆ ಗಿಫ್ಟ್ ಅಂತನೋ ವಿದೇಶಿ ಆತಿಥ್ಯದ ಖರ್ಚು ಅಂತನೋ ಏನೋ ಒಂದು ತೋರಿಸಿರ್ಬೇಕಲ್ಲ ಅವ್ರ ಅಕೌಂಟಲ್ಲಿ. ಅದು ನಿಮ್ಮ ಅಕೌಂಟಿಗೆ ಬಂದಿರುವಂಥದ್ದು ನೀವಾದರೂ ತೋರಿಸಿರ್ಬೇಕಲ್ವಾ. ಅದರ ದಾಖಲೆ ಇದೆಯಾ? ಹಾಗಾದರೆ ದಯವಿಟ್ಟು ರಾಹುಲ್ ಗಾಂಧಿಯವರು ಅದನ್ನಾದರೂ ತೋರಿಸ್ಬೇಕಲ್ವಾ. ಇದು ಯಾವುದೂ ಇಲ್ಲಪ್ಪ, ನನಗೆ ಪಕ್ಷ ಸ್ಪಾನ್ಸರ್ ಮಾಡ್ತು, ಕಾಂಗ್ರೆಸ್ ಪಕ್ಷನೇ ನನಗೆ ದುಡ್ಡು ಕೊಡ್ತು, ನಾನು ಹೋಗಿ ಬಂದೆ ಅಂತ ಹೇಳ್ತೀರ. ಹಾಗಾದರೆ ಪಕ್ಷದ ಆಡಿಟಲ್ಲಿ ಇದು ರಿಫ್ಲೆಕ್ಟ್ ಆಗಬೇಕಲ್ವಾ. 22 ವರ್ಷಗಳಲ್ಲಿ ಯಾವ ಒಂದು ಆಡಿಟ್ ರಿಪೋರ್ಟಲ್ಲೂ ಇದು ರಿಫ್ಲೆಕ್ಟ್ ಆಗಿಲ್ಲ. ಇದೆಲ್ಲ RTL ಸಿಗುವಂಥದ್ದು ದಾಖಲೆಗಳು. ಹಾಗಾದರೆ ನಿಮ್ಮ ವಿದೇಶ ಪ್ರಯಾಣಕ್ಕೆ ಸ್ಪಾನ್ಸರ್ ಮಾಡ್ತಿರುವಂಥವ್ರು ಯಾರು? ಇದು ಯಾಕೆ ಗುಟ್ಟಾಗಿದೆ? ಗುಟ್ಟಾಗಿಲ್ಲ, ಎಲ್ಲ ಪಾರದರ್ಶಕವಾಗಿದೆ ಅನ್ನೋದಾದರೆ ಈ ಎಲ್ಲ ದಾಖಲೆಗಳನ್ನು ನೀವು ಯಾಕೆ ಕೊಟ್ಟಿಲ್ಲ? ಈಗಲೂ ಕಾಲ ಮಿಂಚಿಲ್ಲ, ಯಾಕೆ ಕೊಡಬಾರ್ದು? ಯಾಕೆ ಈ ಆರೋಪಗಳಿಂದ ಮುಕ್ತರಾಗಬಾರ್ದು? ಈ ಪ್ರಶ್ನೆಗಳನ್ನು ಬರೀ ಸಂಬಿತ್ ಪಾತ್ರ ಅಲ್ಲ, ಇಡೀ ಭಾರತ ದೇಶ ಇವತ್ತು ಕೇಳ್ತಾ ಇದೆ. ರಾಹುಲ್ ಗಾಂಧಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಅನ್ನೋದು ಈಗಿನ ಪ್ರಶ್ನೆ.